ಪರದಾಟ. ನೋಟ್ ಬ್ಯಾನ್ ಟೈಮಲ್ಲಿ ಜನ ಎಟಿಎಂಗಳ ಮುಂದೆ ಪರದಾಡಿದ್ದರು. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಜೀವ ಉಳಿಸ್ಕೊಳ್ಳೋಕೆ ಆಕ್ಸಿಜನ್ಗಾಗಿ ಗುದ್ದಾಡಿದ್ದರು. ಈಗ ಗ್ಯಾಸ್ ಸಿಲಿಂಡರ್ಗಾಗಿ ಬಡಿದಾಟ ಶುರುವಾಗಿದೆ. ಹೋಟೆಲ್ ಉದ್ಯಮಕ್ಕಂತೂ ದೊಡ್ಡ ಹೊಡೆತ ಬಿದ್ದಿದೆ. ಅಡುಗೆ ಮಾಡೋಕೆ ಗ್ಯಾಸ್ ಸಿಗುತ್ತೋ ಇಲ್ಲೋ ಅನ್ನುವಂಥ ಆತಂಕ ಜನರನ್ನ ಕಾಡ್ತಾ ಇದೆ. ಬೆಂಗಳೂರು ಸೇರಿದಂತೆ ಜಿಲ್ಲೆಯಲ್ಲೂ ಗ್ಯಾಸ್ ಎಮರ್ಜೆನ್ಸಿ ಏನೆಲ್ಲ ಸಂಕಷ್ಟಗಳ ಸರಮಾಲೆಯನ್ನ ತಂದೊಡ್ತಾ ಇದೆ, ಬನ್ನಿ ತೋರಿಸ್ತೀವಿ. ಅಮೆರಿಕ ಹಾಗೂ ಇರಾನ್ ನಡುವೆ ಕಳೆದ 13 ದಿನಗಳಿಂದ ಭೀಕರ ಯುದ್ಧ ನಡೀತಿದೆ. ಗಲ್ಫ್ ಸಂಘರ್ಷ ಇಡೀ ವಿಶ್ವವನ್ನೇ ಸಂಕಷ್ಟಕ್ಕೆ ದೂಡಿದೆ. ಅದರಲ್ಲೂ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತೆ ಮಾಡಿದೆ. ದೇಶಾದ್ಯಂತ ಜನ ಕಮರ್ಷಿಯಲ್ LPG ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗದೆ ಹೋಟೆಲ್ಗಳು ಬಂದ್ ಆಗ್ತಿವೆ. ಪೆಟ್ರೋಲ್ ಡೀಸೆಲ್ಗೂ ಹಾಹಾಕಾರ ಶುರುವಾದ್ರೆ ಏನ್ ಮಾಡೋದಪ್ಪ ಅನ್ನೋ ಭಯ ಇಡೀ ದೇಶವನ್ನೇ ಕಾಡಿದೆ. ಗ್ಯಾಸ್ನಿಂದಾಗಿ ಮೆನುಗಳಲ್ಲಿ ಕೆಲವೊಂದು ಐಟಮ್ಸ್ಗಳನ್ನು ಕಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಸಿಲಿಂಡರ್ ಬದಲಾಗಿ ಬೇರೆ ಪರ್ಯಾಯ ವ್ಯವಸ್ಥೆಗೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನರು ಮುಂಜಾನೆಯಿಂದನೂ ಕೂಡ ಇಲ್ಲಿ ತಂದು ಗ್ಯಾಸ್ ಖರೀದಿಗಾಗಿ ಇಲ್ಲಿ ತಂದು ಸರತಿ ಸಾಲಿನಲ್ಲಿ ನಿಂತುಕೊಂಡು ಇಲ್ಲಿ ಗ್ಯಾಸ್ ಖರೀದಿಗಾಗಿ ಬಂದಿದ್ದಾರೆ. ಆಟೋ ಗ್ಯಾಸ್ ಕೂಡ ಒಂದು ಹಂತದಲ್ಲಿ ಸಿಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಹುತೇಕ ಆಟೋ ಚಾಲಕರು ಕೂಡ ಆತಂಕದಲ್ಲಿರುವಂಥದ್ದು. ಹೋಟೆಲ್ಗಳಲ್ಲಿ ವೆರೈಟಿ ಫುಡ್ ಬೇಯಿಸೋಕಿಲ್ಲ ಸಿಲಿಂಡರ್. ಮೆನು ಮಾಯ. ಇಡ್ಲಿಗೆ ಸಾಂಬಾರಿಲ್ಲ, ಪೂರಿ ದೋಸೆ ಪಲ್ಯ ಕಣ್ಮರೆ. ಕಳೆದ 3-4 ದಿನಗಳಿಂದ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಸಿಲಿಂಡರ್ ಇಲ್ಲದೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತವೇ ಬಿದ್ದಿದೆ. ಮೆನು ಕೈ ಬಿಟ್ಟಿದ್ದಾರೆ. ಇಡ್ಲಿಗೆ ಸಾಂಬಾರ್ ಮಾಡ್ತಿಲ್ಲ, ಊಟಕ್ಕೆ ಪಲ್ಯ ಕೊಡ್ತಿಲ್ಲ. ರೊಟ್ಟಿ, ಪೂರಿ, ದೋಸೆ, ವಡೆ ಕೇಳಂಗೇ ಇಲ್ಲ. ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲಿ ನೋಡಿದ್ರು ರೈಸ್ ಬಾತ್ ಮಾತ್ರ ಮಾಡ್ತಿದ್ದು ಗ್ರಾಹಕರ ಬಾಯಂತೂ 2 ದಿನಕ್ಕೆ ಸಪ್ಪೆ ಹೊಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಅಭಾವ ಎದುರಾಗಿದೆ. ಬೆಂಗಳೂರಿನ ನಂದಿನಿ ಲೇಔಟ್, ಮಲ್ಲೇಶ್ವರಂ, ದಾಸರಳ್ಳಿ, ಕೋಲಾರದಲ್ಲೂ ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿವೆ. ಗ್ಯಾಸ್ ಇಲ್ಲದ ಕಾರಣ ಬೆಳಗ್ಗೆ ತಿಂಡಿ ಮಾತ್ರ ಮಾಡ್ತಿದ್ದಾರೆ. ಮಧ್ಯಾಹ್ನ ರಾತ್ರಿ ಊಟಕ್ಕೆ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹೋಟೆಲ್ ಉದ್ಯಮಗಳಲ್ಲಿ ಒಂದಾಗಿರೋ ಎಂಪೈರ್ಗೂ ಯುದ್ಧದ ಬಿಸಿ ತಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿರೋ 60 ಎಂಪೈರ್ ಹೋಟೆಲ್ಗಳಿಗೆ ನಿತ್ಯ 170ರಿಂದ 180 ಸಿಲಿಂಡರ್ಗಳು ಬೇಕು. ಆದರೆ ಗ್ಯಾಸ್ ಎಮರ್ಜೆನ್ಸಿಯಿಂದ ಕಬಾಬ್, ಗ್ರಿಲ್ ಚಿಕನ್, ಶವರ್ಮಾ ಸೇರಿ ಹಲವು ವೆರೈಟಿ ಫುಡ್ಗಳನ್ನು ಕೈಬಿಡಲಾಗಿದೆ. ಮೆಜೆಸ್ಟಿಕ್ನ ಕೃಷ್ಣಸಾಗರ್ ಹೋಟೆಲ್ನಲ್ಲಿ ಇಡ್ಲಿಗೆ ಸಾಂಬಾರ್ ಮಾಡಿರಲಿಲ್ಲ. ರೈಸ್ ಬಾತ್ ಬಿಟ್ರೆ ಬೇರೇನೂ ಇರಲಿಲ್ಲ. ಸಪ್ಪೆ ಮೊರೆ ಹಾಕೊಂಡು ಜನ ಇದ್ದದ್ದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕಾಯ್ತು. ಆನಂದರಾವ್ ಸರ್ಕಲ್ನಲ್ಲಿರೋ ಜೋಳದ ರೊಟ್ಟಿ ಹೋಟೆಲ್ನಲ್ಲಿ ನಿತ್ಯ 400 ರೋಟಿ ಮಾಡ್ತಿದ್ರು. ಈಗ ಸಿಲಿಂಡರ್ ಇಲ್ಲದಕ್ಕೆ 200 ರೊಟ್ಟಿ ಮಾತ್ರ ಮಾಡ್ತಿದ್ದಾರೆ. ಚಾಲುಕ್ಯ ಸಾಮ್ರಾಟ್ ಹೋಟೆಲ್ನಲ್ಲಿ ಮೆನು ಕೈ ಬಿಟ್ಟಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿರುವ ಕದಂಬ ಹೋಟೆಲ್ನಲ್ಲೂ 70% ಫುಡ್ ಮೆನು ಕಡಿತವಾಗಿದೆ. ಬನ್ನೇರುಘಟ್ಟ ಸಮೀಪದ ಗೊಟ್ಟಿಗೆರೆಯಲ್ಲಿರುವ ಪರಂಪರೆ ಹೋಟೆಲ್ನ ಕಿಚನ್ ಕ್ಲೋಸ್ ಮಾಡಲಾಗಿದ್ದು ರಸ್ತೆಯಲ್ಲೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಇನ್ನು PG ಕ್ಲೋಸ್ ಆಗಿದ್ದಕ್ಕೆ ಯುವತಿಯೊಬ್ಬಳು ಊರಿನ ದಾರಿ ಹಿಡಿದಿದ್ದಾಳೆ. ಅಕ್ರಮವಾಗಿ ಮರ ಕಡಿದ್ರೆ ಕ್ರಮ, ಅರಣ್ಯ ಸಚಿವರ ಎಚ್ಚರಿಕೆ. ಸಿಲಿಂಡರ್ ಕೊರತೆಯಿಂದ ರಾಜ್ಯಾದ್ಯಂತ ಹಲವರು ಸೌದೆ ವಲಯ ಮೊರೆ ಹೋಗಿದ್ದಾರೆ. ಹೀಗಾಗಿ ಸೌದೆಗಾಗಿ ಅಕ್ರಮ ಮರ ಕಡಿಯೋ ಸಾಧ್ಯತೆ ಇದೆ. ಹೀಗಾಗಿ ಗಸ್ತು ತಿರುಗಿ ನಿಗಾ ವಹಿಸುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಮರಗಳಿಗೆ ಕೊಡ್ಲಿ ಪೆಟ್ಟು ಬೀಳದಂತೆ ಎಚ್ಚರಿಕೆ ವಹಿಸಲು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಪರ್ಯಾಯ ಮಾರ್ಗ ಕಂಡುಕೊಳ್ಳಕ್ಕಾಗದ ಪ್ರತಿಷ್ಠಿತ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಇಲ್ಲದಕ್ಕೆ ಬಂದ್ ಆಗಿವೆ. ಮಲ್ಲೇಶ್ವರಂನ ಟೆಂಪಲ್ ಮಿಲ್ಸ್ ಹೋಟೆಲ್, ಹುಬ್ಬಳ್ಳಿಯಲ್ಲಿರೋ ಸರ್ವೋದಯ ಹೋಟೆಲ್ ಬಂದ್, ಮೈಸೂರಿನಲ್ಲಿರೋ 40 ವರ್ಷದ ಲಕ್ಷ್ಮಣ ಮೆಸ್ ಕ್ಲೋಸ್ ಆಗಿದೆ. ವಿಜಯಪುರ, ಶಿವಮೊಗ್ಗ ಸೇರಿ ಕೆಲ ಜಿಲ್ಲೆಗಳಲ್ಲಿ ಬೀದಿ ಬದಿ ಹೋಟೆಲ್ಗಳು ಬಂದ್ ಆಗಿವೆ. ಕೊಪ್ಪಳದ ಮೆಡಿಕಲ್ ಕಾಲೇಜ್ನಲ್ಲಿ ಮೆಸ್ ಬಾಗಿಲು ಮುಚ್ಚಿದೆ.
ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಬಂದ್ ಆಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ. ಯಾರು ಕೂಡ ಹೋಟೆಲನ್ನು ಬಾಗಿಲು ಹಾಕಬಾರ್ದು. ಮುಚ್ಚಿದರೆ ಮಾಲೀಕರಿಗೆ ಫಸ್ಟ್ ಇಶ್ಯೂ, ಪ್ರಥಮ ತೊಂದರೆ ಬರುವುದು ಮಾಲೀಕರಿಗೆ. ಗ್ಯಾಸ್ ಎಮರ್ಜೆನ್ಸಿಯ ಶಾಕ್ ಇಲ್ಲಿಗೆ ನಿಲ್ಲಿಲ್ಲ. ಬೆಂಗಳೂರಿನಲ್ಲಿ ಆಟೋ ಕ್ಯಾಬ್ಗಳನ್ನೇ ನಂಬಿಕೊಂಡಿರೋ ಚಾಲಕರು ಗ್ಯಾಸ್ ಸಿಗದೆ ಕಂಗೆಟ್ಟಿದ್ದಾರೆ. ಗ್ಯಾಸ್ ದರ ಏರಿಕೆಯಿಂದ ಚಾಲಕರು ಆತಂಕದಲ್ಲಿದ್ದಾರೆ. 1 ಕೆಜಿ ಆಟೋ LPG ದರ 90 ರೂಪಾಯಿಗೆ ಏರಿಕೆಯಾಗಿದೆ. ಈಗ ಮನೆಗೆ ಒಯ್ದ ನೀವು 50-100 ರೂಪಾಯಿ ಬಂದು ನಿಂತೈತಿ. ಈಗ ಸದ್ಯಕ್ಕೆ ಈಗ ಏಕಾಏಕಿ 10-15 ರೂಪಾಯಿ ಜಾಸ್ತಿ ಆಗಿಬಿಟ್ರೆ ನಿಮ್ಮ ಪರಿಸ್ಥಿತಿ ಹೆಂಗೆ ನಡೆಯುದು, ಹೆಂಗೆ ಕುಟುಂಬ? ಏನು ಮಾಡೋಣ್ರಿ, ಇದು ನಡಿಬೇಕಲ್ಲ, ಏನು ಮಾಡೋಣ, ಎಲ್ಲ ಹೊರಗಿಂದ ಹಂಗೈತಿ. ಅದು ಪ್ಯಾಸೆಂಜರ್ ಕೊಡಬೇಕಲ್ಲ, ಪ್ಯಾಸೆಂಜರ್ ಜಾಸ್ತಿ ಆಗೈತೆ ರೇಟ್? ಇಲ್ಲ, ಇದ್ರದ್ದು ರೇಟ್, ಗ್ಯಾಸದ ರೇಟ್ ಜಾಸ್ತಿ ಐತೆ ರೀ. 11 ರೂಪಾಯಿ ರೇಟ್ ಜಾಸ್ತಿ ಐತೆ ರೀ. ಭಾಳ ಐತೆ ರೀ. ಎಷ್ಟು ಇದಾವ್ರಿ ಈಗ ಆಟೋ? 50-70 ಗಾಡಿ ಐತೆ ರೀ. ಕ್ಯೂ ಬರಕ್ಕೆ 1 ತಾಸು ಐತೆ ರೀ. ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ ಖಾಲಿ ಆಗಿದ್ರಿಂದ ಚಾಲಕರು ಪರದಾಡಿದ್ರು. ಕಿಲೋಮೀಟರ್ವರೆಗೂ ಆಟೋಗಳ ಕ್ಯೂ ಕಂಡು ಬಂತು. ಚಿಕ್ಕಬಳ್ಳಾಪುರ, ರಾಯಚೂರಿನಲ್ಲೂ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ರು. ಕೋಲಾರದಲ್ಲಿ ಗ್ಯಾಸ್ ಚಿತಾಗಾರ ಬಂದ್, ಹೆಣ ಸುಡಲು ಹೆಣಗಾಟ. ಗ್ಯಾಸ್ ಸಿಲಿಂಡರ್ ಅಭಾವ ಚಿತಾಗಾರಗಳಿಗೂ ತಟ್ಟಿದೆ. ಕೋಲಾರ ನಗರದ ರೆಹಮತ್ ನಗರದಲ್ಲಿರೋ ಗ್ಯಾಸ್ ಚಿತಾಗಾರ ಕ್ಲೋಸ್ ಆಗಿದೆ. ಕೋಲಾರ ನಗರಸಭೆಯಿಂದ ಈ ಚಿತಾಗಾರವನ್ನ ನಿರ್ವಹಣೆ ಮಾಡಲಾಗ್ತಿದೆ. ಆದ್ರೀಗ LPG ಸಮಸ್ಯೆಯಿಂದ ಚಿತಾಗಾರ ಬಂದ್ ಆಗಿದೆ. ಹೆಣ ಸುಡೋದಕ್ಕೂ ಹೆಣಗಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಗ್ಯಾಸ್ ಎಮರ್ಜೆನ್ಸಿ ನಡುವೆ ಕೋಲಾರದ KGFನಲ್ಲಿ ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ಬೋರ್ಡ್ ವಾಹನ ಸವಾರರನ್ನ ಕಂಗೆಡಿಸಿದೆ. ಬ್ಯೂರೋ ರಿಪೋರ್ಟ್, TV9.